ಬಂಧುಗಳೇ ನಮಸ್ಕಾರ. ಅದರಲ್ಲೂ ವಿಶೇಷವಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನರೇ ನೋಡಿ, ಬಲಾಢ್ಯರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾವು 10ನೇ ತಾರೀಕು ಇಲ್ಲೊಂದು ಅಕ್ರಮವಾಗಿ ಈ NPS ಶಾಲೆಯ ಜ್ಞಾನಮಿತ್ರ ಎಜುಕೇಶನ್ ಸೊಸೈಟಿ, ಇದು ಸೋಮಣ್ಣ ಅವ್ರದ್ದು ಅಲ್ವಂತೆ, ಇದು ಕೇಂದ್ರ ಸಚಿವ ಸೋಮಣ್ಣ ಅವ್ರದ್ದು ಅಲ್ವಂತೆ, ಅವ್ರ ಕುಟುಂಬಕ್ಕೆ ಸೇರಿದ್ದು, ಅವ್ರ ಸೋಮಣ್ಣನವರ ಕುಟುಂಬಕ್ಕೆ ಸೇರಿದ ಈ ಶಾಲೆಗೆ ಈ ನೋಡಿ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿದ್ದಂತ ಜಾಗ, ಅದಕ್ಕೆ ಕಟ್ಟಡನೂ ಕಟ್ತಾ ಇದ್ದಂತ ಜಾಗ, ಅದ್ರ ಮೇಲೆ ಕಣ್ಣು ಹಾಕಿ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಆ ಕಟ್ಟಡವನ್ನು ಸಹ ಧ್ವಂಸಗೊಳಿಸಿದ್ದಾರೆ. ಇದೇ 10ನೇ ತಾರೀಕು ಕಾಲಮ್ಗಳನ್ನು ಒಡೆಯುವಾಗ ನಾವು ಬಂದು ತಡೆದಿದ್ದೀವಿ. ನಾನೇ ಬಂದು ತಡೆದು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅದಕ್ಕೆ ನಾವು NCR ಸಹ ಕೊಟ್ಟಿದ್ದಾರೆ ಪೊಲೀಸ್ನವರು. ನಂತರದಲ್ಲಿ ನಾವು ಈ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ರಿಜಿಸ್ಟರ್ ಮಾಡಿದ್ದೇವೆ. ಜ್ಞಾನಮಿತ್ರ ಎಜುಕೇಶನ್ ಸೊಸೈಟಿಯ ವಿರುದ್ಧ ಮತ್ತು BDA ಕಮಿಷನರ್ ಮತ್ತೆ ಎಸ್ಟೇಟ್ ಆಫೀಸರ್ ಈ ಜಾಗವನ್ನು ಏನ್ ಕೊಟ್ಟಿದ್ದಾರೆ, ಇವರು ಡೆವಲಪ್ಮೆಂಟ್ ಮೇಂಟೆನೆನ್ಸ್ ಅನ್ನೋದಕ್ಕೋಸ್ಕರ ಉಚಿತವಾಗಿ ಕೊಟ್ಟಿದ್ದಾರೆ, ಫ್ರೀಯಾಗಿ. ಕೆಂಗೇರಿ ಉಪನಗರದಲ್ಲಿ ಸುಮಾರು 30 ರಿಂದ 40 ಕೋಟಿಗೆ ಬಾಳುವಂತಹ ಜಾಗವನ್ನ ಸೋಮಣ್ಣನವರ ಕುಟುಂಬದ ಒಂದು ಸಂಸ್ಥೆಯಾದಂತಹ NPS ಶಾಲೆ ಜ್ಞಾನಮಿತ್ರ ಎಜುಕೇಶನ್ ಸೊಸೈಟಿಯವರಿಗೆ ಫ್ರೀಯಾಗಿ ಕೊಟ್ಟಿದ್ದಾರೆ, ಉಪಯೋಗಿಸ್ಕೊಳ್ಳಿ ಅಂತ. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇತ್ತು. ನಾವು BDA ಕಮಿಷನರ್ಗೂ ಲೆಟರ್ ಮಾಡಿದ್ದೀವಿ, ಮತ್ತೆ BDA ಅಧ್ಯಕ್ಷರಿಗೂ ಲೆಟರ್, NA ಹ್ಯಾರಿಸ್ ಅವ್ರಿಗೂ ಲೆಟರ್ ಮಾಡಿ ಈ ಜಾಗವನ್ನ ಸಾರ್ವಜನಿಕರ ಉದ್ದೇಶಕ್ಕೆ ಕೊಡಿ, ಇಲ್ಲ ಸರ್ಕಾರಿ ಏನಾದ್ರೂ ಶಾಲೆನ ತೆರೆಯೋದಕ್ಕೆ ಅವಕಾಶ ಕೊಡಿ, ಈ ರೀತಿಯಾದಂತಹ ಖಾಸಗಿ ಶಾಲೆಗಳಿಗೆ ನೀವು ಕೊಡಬೇಡಿ ಅಂತ ನಾವು ಅವರಿಗೆ ಮನವಿ ಸಹ ಮಾಡಿದ್ದೀವಿ. ಅವರಿಗೆ RTA ನಲ್ಲಿ ಈ ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀರಾ ಅಂತ ನಾವು ಲಿಖಿತ ದಾಖಲೆಗಳನ್ನು ಕೊಡಿ ಅಂತ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ 16/7/2027 ನಾವು ಲೋಕಾಯುಕ್ತಕ್ಕೆ ಪ್ರಕರಣ ದಾಖಲಾದ ನಂತರವೂ ಸಹ ನಾವು ಒಂದು ಸುಮಾರು 5 ದಿನದಿಂದ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ನಾನು ಸಮೇತ ನಮ್ಮ ಪಕ್ಷದ ಎಲ್ಲರೂ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಪ್ರತಿಭಟನೆಗೆ ಇಳಿದಿರುವಾಗ ಆ ಸಮಯ ನೋಡಿಕೊಂಡು ಇವರು ನೋಡಿ JCBಲಿ ಇದ್ದಂತಹ ಎಲ್ಲ ಕಾಲಂಗಳನ್ನು ಸರ್ವನಾಶ ಮಾಡಿದ್ದಾರೆ, ಎಲ್ಲ ಕಾಲಮನ್ನು ತೆರವುಗೊಳಿಸ್ತಾ ಇದ್ದಾರೆ. ಏನಿದು ಅನ್ಯಾಯ? ಯಾಕೆ ಇಷ್ಟ ರೀತಿ ಮಾಡ್ತೀರಾ? ಬಡವರ ಜಾಗಗಳನ್ನ, ಸರ್ಕಾರಿ ಜಾಗಗಳನ್ನ ನೀವು ವೈಯಕ್ತಿಕ ಹಿತಾಸಕ್ತಿಗೆ ಬಳಸ್ಕೊಳ್ತಾ ಇದ್ದೀರಲ್ಲ, ಇದು ಸರಿನಾ? ಮಾನ್ಯ ಕೇಂದ್ರ ಸಚಿವ ಸೋಮಣ್ಣನವರೇ, ನೀವೀಗ ಎಲ್ಲರ ಮೇಲೂ ಹೇಳ್ತಾ ಇದ್ದೀರ ನೈತಿಕತೆ ಪಾಠ ಮಾಡ್ತೀರಲ್ವಾ? ಇದೇನಾ ನಿಮ್ಮ ನೈತಿಕತೆ? ನೋಡಿ, ಲೋಕಾಯುಕ್ತದಲ್ಲಿ ಕೇಸು ನಮೂದಾಗಿದೆ, ಕೇಸ್ ರಿಜಿಸ್ಟರ್ ಆಗಿದೆ. ಕೇಸ್ ರಿಜಿಸ್ಟರ್ ಆದ ನಂತರ ನೀವು ಇಲ್ಲಿ ಬಂದು ತೆರವು ಕಾಣಿಸ್ತಾ ಇದ್ರಲ್ಲ, ನಿಮ್ಮನ್ನ ಯಾರು ತಡೆಯಕ್ಕಾಗೋದಿಲ್ಲ ಅಂತನಾ? ನೀವೇನ್ ಬೇಕಾದ್ರೂ ಮಾಡಬಹುದು ಅಂತನಾ? ಇದು ನಿಮ್ಮದೇ ಕುಟುಂಬಕ್ಕೆ ಸೇರಿದ ಶಾಲೆ, ಜ್ಞಾನಮಿತ್ರ ಎಜುಕೇಶನ್ ಸೊಸೈಟಿ ನಿಮ್ಮ ಕುಟುಂಬಕ್ಕೆ ಸೇರಿರತಕ್ಕಂಥದ್ದು. ಸೋಮಣ್ಣನವರಿಗೆ ಸೇರಿಲ್ಲ ಅಂತ ಹೇಳ್ತೀರಾ, ಆದ್ರೆ ನಿಮ್ಮ ಕುಟುಂಬಕ್ಕೆ ಸೇರ್ಬೋದಾ? ನೀವು ಏನಂತ ಪ್ರತಿಜ್ಞೆ ತಗೊಂಡಿರ್ತೀರಾ? ನೀವು ಪ್ರಮಾಣ ವಚನ ಏನಂತ ತಗೊಂಡಿರ್ತೀರಾ? ತಮಗಾಗಲಿ ನನ್ನ ಕುಟುಂಬಕ್ಕಾಗಲಿ ಯಾವುದೇ ಸಹ ಸರ್ಕಾರಿ ಆಸ್ತಿ ಪಾಸ್ತಿಯನ್ನು ನಾನು ತಗೊಳ್ಳೋದಿಲ್ಲ ಅಂತ ನೀವು ಪ್ರತಿಜ್ಞೆ ಮಾಡಿ ಮಂತ್ರಿ ಆಗಿದ್ದೀರಾ. ಆದ್ರೆ ಈ ಪ್ರತಿಜ್ಞೆಯನ್ನು ನೀವೇ ತೆರೆದು ಅಕ್ರಮವಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸೇರಬೇಕಾದಂತಹ ಜಾಗವನ್ನ ನೀವು ವಶಪಡಿಸಿಕೊಳ್ತಾ ಇದ್ದೀರಲ್ಲ, ಇದು ಸರಿನಾ? ನಿಮ್ಗೇನೋ ಅನ್ಸೋದಿಲ್ವಾ? ಕೇವಲ ಹಣಕ್ಕೋಸ್ಕರನ ಎಲ್ಲನ ರಾಜಕಾರಣ? ಕೇವಲ ಹಣಕ್ಕೋಸ್ಕರನೇನಾ ಈ ರಾಜಕಾರಣ ಅನ್ನೋದು? ನಿಮ್ಮ ಕುಟುಂಬಕ್ಕೋಸ್ಕರನೇನಾ? ಇದೇನಾ ನೀವು ಕೇಳ್ಕೊಂಡು ಬಂದಿರೋದು? ಇದೇನಾ ನಿಮ್ಮ ಮನ್ ಕಿ ಬಾತ್ ಅಲ್ಲಿ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ಹೇಳತ್ತದು? ನರೇಂದ್ರ ಮೋದಿ ಅವರೇ, ನೀವು ದಯವಿಟ್ಟು ಇಂಥವ್ರ ಮೇಲೆ ಆಕ್ಷನ್ ತಗೋಬೇಕು. ತಕ್ಷಣ ವಿ ಸೋಮಣ್ಣನವರನ್ನ ಕೇಂದ್ರ ಸಚಿವ ಸಂಪುಟದಿಂದ ನೀವು ವಜಾಗೊಳಿಸಬೇಕು ಅಂತ ನಾನು ಈ ಮೂಲಕ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಮತ್ತು JP ನಡ್ಡಾ, ನಿತಿನ್ ನಬಿ ಅವರಿಗೆ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದು ಎನ್ಕ್ರೋಚ್ಮೆಂಟ್ ಆಗ್ತಾ ಇದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಸೇರ್ತಕ್ಕಂಥ ಜಾಗವನ್ನು ಅಕ್ರಮವಾಗಿ ಸೋಮಣ್ಣನವರ ಕುಟುಂಬಕ್ಕೆ ಸೇರಿದ NPS ಶಾಲೆ, ಜ್ಞಾನಮಿತ್ರ ಶಾಲೆ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ದಯವಿಟ್ಟು ಇದನ್ನ ಕೂಡಲೇ ಕರ್ನಾಟಕ ಸರ್ಕಾರನೂ ಸಹ ಪರಿಗಣನೆಗೆ ತಗೊಳ್ಳಿ. DK ಶಿವಕುಮಾರ್ ಅವರೇ, ನಿಮ್ಮ ಹಿಡಿತದಲ್ಲಿರ್ತಕ್ಕಂಥ BDA ನವರೇ ಇವರಿಗೆ ಕೊಟ್ಟಿದಾರಲ್ಲ, ನೀವೇನ್ ಮಾಡ್ತಾ ಇದ್ದೀರಾ ಸ್ವಾಮಿ?
ಎನ್ ಎ ಹ್ಯಾರಿಸ್ ಅವರೇ, ನೀವೇನ್ ಮಾಡ್ತಾ ಇದ್ದೀರಾ? ಸಾರ್ವಜನಿಕ ಹಿತಾಸಕ್ತಿ ಕಾಪಾಡ್ತಾರ ಇವರು? ಖಾಸಗಿ ಶಾಲೆ ಸಾರ್ವಜನಿಕರ ಅಲೋ ಮಾಡ್ತಾರಾ? ಅಭಿವೃದ್ಧಿಗೋಸ್ಕರ ಕೊಡ್ತೀವಿ ಅಂತ ಉಚಿತವಾಗಿ ಕೊಡ್ತೀರಲ್ಲ, ಏನಿದು ಅನ್ಯಾಯ? ಕೂಡಲೇ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಪ್ರತಿನಿಧಿಗಳು ಇದ್ರ ಬಗ್ಗೆ ಸಂಬಂಧಪಟ್ಟವರು ಈ ಬಗ್ಗೆ ಪರಿಶೀಲಿಸಿ ಇದನ್ನು ಕೂಡಲೇ ನಿಲ್ಲಿಸಬೇಕು. ಮತ್ತೆ ಇಲ್ಲಿ ಆಗಿರತಕ್ಕಂತಹ ಖರ್ಚು ಏನು ಅಧ್ವಾನ ಆಗಿದೆ, ನಷ್ಟ ಆಗಿದೆ, ಆ ನಷ್ಟವನ್ನು ತುಂಬೋದಕ್ಕೆ ಇವರಿಗೆ ತಾಕೀತು ಮಾಡಬೇಕು ಅಂತ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. ನಮಸ್ಕಾರ.